ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕೀರ್ತಿ. ಇವತ್ತು ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಗಣೇಶ ತಂದ 4ನೇ ದಿನ. ನಾವು ಮನೆಯಲ್ಲೇ ಗೌರಿ ಎಲೆಯನ್ನು ತಂದ ಇದೇ ರೀತಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ನಾವು ಮಾಡ್ಕೋತೀವಿ. ಗೌರಿನ ತರಲು ಮುಹೂರ್ತ ನೋಡ್ತೀವಿ ನಾವು. ಬೇಗನೆ ಇದೆ ಅಂತ ನಮ್ಮ ಮನೆ ಹತ್ತಿರ, ನಮ್ಮ ಮನೆ ಪಕ್ಕದ ಮನೆಯವರು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ನದಿಗೆ ಹೋಗಿ ತರ್ತೀವಿ. ನಾವು ಹೋಗಿ ತರಲಿಲ್ಲ, ಅಲ್ಲಿ ನಮ್ಮ ಮಾಮಾರ ಇದ್ದರು, ಅವ್ರ ಕೈಯಾಗ ಕೊಡ ಎಲ್ಲ ಕೊಟ್ಟಿದ್ವಿ. ಅವರೇ ತುಂಬಿಕೊಟ್ರು. ಅಂದ್ರೆ ನದಿ ಏರಿ ಇಳಿದಿತ್ತಂತ ಹೇಳಿ ರಾಡಿ ಆಗಿರುತ್ತಲ್ಲ, ಅದಕ್ಕೆ ನಾವು ಹೋಗಲಿಲ್ಲ ಯಾರು. ಮತ್ತು ಕಳಸಿ ಕೆಳಗೆ 5 ಎಲೆ ಇಟ್ಕೊಂಡಿದ್ದೀವಿ ಎಲ್ಲರೂ. ಮತ್ತು ನಮ್ಮ ಮತ್ತೇನೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರದು. ಪಕ್ಕದ ಮನೆಯವರು ನಾವು ಎಲ್ಲರೂ ಸೇರಿ ಪೂಜೆಯನ್ನು ಮಾಡ್ಕೋತಾ ಇದ್ವಿ. ನಾವು ಇದೇ ಥರ ನಾವು ಗೌರಿನ ತಂದು ಮನೆಯಲ್ಲಿ ಪೂಜೆ ಮಾಡ್ಕೋತೀವಿ. ನಮ್ಮ ಮನೆಯಲ್ಲಿ ಗಣೇಶ ಬಂದ 3 ದಿನಕ್ಕೆ 4 ದಿನಕ್ಕೆ ಗೌರಿ ಬರ್ತಾಳೆ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಯಾವ ಥರ ಗೌರಿ ಬರ್ತಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬೊಬ್ಬರು ಮನೆಯಲ್ಲಿ ಗೌರಿ ಮುಖವನ್ನು ತಂದ ಇಟ್ಟ ಪೂಜೆ ಮಾಡ್ತಾರೆ. ನಾವು ಆ ಥರ ಇಲ್ಲ. ನಾವು ಗೌರಿಯಲ್ಲಿ ತಂದು ಇದೇ ರೀತಿ ಜೋಳದ ದಂಟು, ಗೊಂಜಾಳದ ದಂಟು, ತುಳಸಿ ಎಲೆ ಮತ್ತು ಕರಿಕಿ, ಉತ್ತರಾಣಿ ಎಲ್ಲ ಥರ ನಾವು ಹಾಕಿ ಪೂಜೆಯನ್ನು ಮಾಡ್ಕೋತೀವಿ. ಇದೇ ರೀತಿ ನಾವು ಹೂವೆಲ್ಲ ತಂದು ಮಾಲೆಯನ್ನು ಮಾಡಿ ಕಳಸಿಗೆ ಹಾಕೋತೀವಿ. ಈ ಥರ ಅಲಂಕಾರ ನಾವು ಮಾಡ್ತೀವಿ ನೋಡ್ರಿ. ಪ್ಲೀಸ್ ಎಲ್ಲರೂ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಮತ್ತು ಹೊಸ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಾಕತ್ತೀರಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ. ಎಲ್ಲರೂ ಆರತಿ ಮಾಡ್ಕೊಂಡು ಮಂಗಳಾರತಿ ಅದು ಎಲ್ಲ ಮಾಡಿದೀವಿ. ಮತ್ತು ನಾವು ಈಗ ನಮ್ಮ ಅತ್ತೆಯವರು ಎಲ್ಲರಿಗಿನ ಗೌರಿನ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಹಿಂದೆ ತಿರುಗಿ ನಾವು ನೋಡೋಂಗಿಲ್ಲ, ಆ ಕಡೆ ಮಾರಿ ಮಾಡಿ ಹೋಗ್ಬೇಕಂತ, ಈ ಕಡೆ ತಿರುಗೋದಿಲ್ಲಂತ. ಅದೊಂದು ಶಾಸ್ತ್ರ ನಮ್ಮ ಮನೆಯಲ್ಲಿ. ಇಲ್ಲಿ ನನಗೂ ಹೊರಸ್ತಿದ್ದಾರೆ ನಮ್ಮ ಅತ್ತೆಯವರು. ಇದೇ ರೀತಿ ಗೌರಿಯನ್ನು ನಾವು ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನಾವು ಇರೋದು ತೋಟದ ಮನೆಯಲ್ಲಿ. ನಾನು ಹೋಳಿಗೆ ರೆಸಿಪಿ ನನ್ನ ಕೀರ್ತಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಪ್ಲೀಸ್ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ನಮ್ಮತ್ತೆ ಅವರು ಬೆಲ್ಲ ಮತ್ತು ಕೊಬ್ಬರಿಯಿಂದ ನಿವಾಳ್ಕಿ ತೆಗೆದ ನಾವು ಈಗ ಮನೆಗೆ ತಂದು ಗೌರಿಯನ್ನು ಇಟ್ಟೀವಿ. ಆಮೇಲೆ ನಮ್ಮ ಮನೆಯಲ್ಲಿ ಇವತ್ತು ಗೌರಿಗಂತ ಹೇಳಿ ಪಲ್ಯ ರೊಟ್ಟಿ ಮಾಡ್ತಾರೆ, ನೈವೇದ್ಯಗಂತ ಹೇಳಿ. ನಾವು 5 ಥರ ಪಲ್ಯನ ಕೂಡಿಸಿ ಪಲ್ಯನ ಮಾಡ್ಕೊಂಡಿದ್ದೆ. ಇದೇ ರೀತಿ ನಾನು ಪಲ್ಯ ಮಾಡಿದ್ದೆ. ಈ ರೆಸಿಪಿಯನ್ನು ತೋರಿಸಿಲ್ಲ ಅಂತ 5 ಥರ ಕಾಯಿ ಪಲ್ಯ ಕೂಡಿ ಆ ಪಲ್ಯ ಮಾಡೀನಿ, ಅದನ್ನ ಮಾತ್ರ ತೋರಿಸ್ಕೊಂಡೀನಿ. ಅದನ್ನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಗೌರಿ ಗಣೇಶಗ ನೈವೇದ್ಯ ತೋರಿಸಿ ಈಗ ಊಟ ಮಾಡ್ಕೊಂಡ್ವಿ. ಇದೇ ರೀತಿ ಇವತ್ತು ಲಾಗ್ ಆಗಿತ್ತು. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಬಾಯ್.